ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ನಗು ಎನ್ನುವುದು ಓರ್ವ ವ್ಯಕ್ತಿಯ ಜೀವನದ ಅತ್ಯುತ್ತಮ ಹಂತವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಪ್ರತಿ ಕ್ಷಣವನ್ನು ನಗುವಿನೊಂದಿಗೆ ಕಳೆಯಬೇಕೆಂದು ಬಯಸ್ತಾನೆ. ನಗದೆ ಒಂದು ಕ್ಷಣವನ್ನು ಕಳೆದರೂ ಆ ಕ್ಷಣ ವ್ಯರ್ಥ ಎಂದಿದ್ದಾರೆ. ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ನಗುವಿಗೆ ವಿಶೇಷ ಸ್ಥಾನವಿದೆ. ನಗುವಿನೊಂದಿಗೆ ನಾವು ದಿನವನ್ನು ಕಳೆಯುವುದರಿಂದ ದೇಹ ಮನಸ್ಸು ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತೆ. ಮೆದುಳಿನ ಮೇಲೆ ಅದು ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ನಗು ಒಬ್ಬ ವ್ಯಕ್ತಿಯ ಒತ್ತಡವನ್ನು ಕಡಿಮೆ ಮಾಡುತ್ತೆ. ನಾವು ನಗುವುದರಿಂದ ಸಾಕಷ್ಟು ಧನಾತ್ಮಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಆದರೆ ಕೆಲವೊಂದು ಸ್ಥಳಗಳಲ್ಲಿ ನಾವು ನಗಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಂತಹ ಸ್ಥಳಗಳಲ್ಲಿ ನಾವು ನಗುವುದರಿಂದ ಅದು ಮಹಾಪಾಪವೆಂದು ಪರಿಗಣಿಸಲಾಗತ್ತೆ. ಹಾಗಾದರೆ ಆ ಸ್ಥಳಗಳು ಯಾವುದೆಂದು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸ್ಮಶಾನದಲ್ಲಿ ನಗಾಡಬಾರ್ದು. ಸ್ಮಶಾನದಲ್ಲಾಗಿರ್ಬೋದು ಅಥವಾ ಸ್ಮಶಾನದಂತಹ ಯಾವುದೇ ಸ್ಥಳಗಳಲ್ಲಾಗಿರ್ಬೋದು ನೀವು ನಗಬಾರ್ದು. ಹಾಗೆಯೇ ನೀವು ಯಾರದ್ದಾದರೂ ಅಂತಿಮ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿ ನಗಬಾರದು. ಹಾಗೆ ಮಾಡುವುದು ಸತ್ತ ವ್ಯಕ್ತಿಗೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗುತ್ತೆ. ಇಂತಹ ಸ್ಥಳಗಳಲ್ಲಿ ನಗುವುದು ಎಂದರೆ ನೂರಾರು ಪಾಪಗಳಿಗೆ ಸಮವೆಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ಎರಡನೇದಾಗಿ, ದುಃಖಿತ ಕುಟುಂಬದಲ್ಲಿ ನಗಬಾರದು. ನೀವು ಎಂದಾದರೂ ದುಃಖಿತ ಕುಟುಂಬಕ್ಕೆ ಹೋಗಿದ್ದರೆ ಅಲ್ಲಿ ನೀವು ತಮಾಷೆಯ ಮಾತುಗಳನ್ನಾಡುವುದಾಗಲಿ ಅಥವಾ ಇನ್ನಿತರ ಯಾವುದೇ ವಿಚಾರಗಳ ಕುರಿತು ಮಾತನಾಡುವುದಾಗಲಿ ಮಾಡಬಾರ್ದು. ಸಂತ್ರಸ್ತ ಕುಟುಂಬದಲ್ಲಿ ದುಃಖದ ವಾತಾವರಣವಿರುವುದರಿಂದ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿ ಇಲ್ಲಿ ಮಾತನಾಡಿದರೆ ಅಥವಾ ನಕ್ಕರೆ ಅದು ದುಃಖಿತ ಕುಟುಂಬದವರ ಭಾವನೆಗಳನ್ನು ಘಾಸಿಗೊಳಿಸುತ್ತೆ ಮತ್ತು ಅದೇ ಸಮಯದಲ್ಲಿ ನೀವು ಸಹ ಪಾಪದಲ್ಲಿ ಪಾಲರಾಗುತ್ತೀರಿ. ನೀವು ಅಂತಹ ಸ್ಥಳಗಳಲ್ಲಿ ನಗುವುದರಿಂದ ಅಲ್ಲಿನ ಜನರ ಮನಸ್ಥಿತಿಗೆ ನೋವಾಗಬಹುದು ಅಥವಾ ಅದರಿಂದ ಅವರ ದುಃಖ ದುಪ್ಪಟ್ಟಾಗಬಹುದು. ಹಾಗಾಗಿ ಈ ಸ್ಥಳಕ್ಕೆ ಹೋದಾಗ ನೀವು ನಗಬಾರದು. ಮೂರನೆಯದಾಗಿ, ದೇವಾಲಯಕ್ಕೆ ಹೋದಾಗ ನಗಬಾರದು. ದೇವಾಲಯವು ದೇವರನ್ನು ಆರಾಧಿಸುವ ಅಥವಾ ಪೂಜಿಸುವ ಒಂದು ಪವಿತ್ರ ಸ್ಥಳವಾಗಿದೆ. ಇಲ್ಲಿಗೆ ಜನರು ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸಲು ಬರುತ್ತಾರೆ. ಜನರು ಪೂಜೆ, ಧ್ಯಾನ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ದರಿಂದ ದೇವಾಲಯದಂಥ ಪವಿತ್ರ ಮತ್ತು ಆಧ್ಯಾತ್ಮಿಕ ಸ್ಥಳದಲ್ಲಿ ನಗುವುದರಿಂದ ಸ್ವತಃ ನಿಮಗೆ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗೋದಿಲ್ಲ ಮತ್ತು ಇತರರ ಧ್ಯಾನಕ್ಕೆ ನಿಮ್ಮ ನಗು ಅಡಚಣೆಯನ್ನು ಉಂಟು ಮಾಡಬಹುದು. ಈ ಮೇಲಿನ 3 ಸ್ಥಳಗಳಿಗೆ ನೀವು ಭೇಟಿ ನೀಡಿದಾಗ ನಗದಂತೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಈ 3 ಸ್ಥಳಗಳಿಗೆ ಹೋದಾಗ ನಗುವುದರಿಂದ ನೀವು ಪಾಪದಲ್ಲಿ ಪಾಲುದಾರರಾಗುತ್ತೀರಿ. ಪಾಪವು ನಿಮ್ಮನ್ನು ಬೆಂಬಿಡದೆ ಕಾಡುತ್ತೆ. ಹಾಗಾಗಿ ಇಂತಹ ಸ್ಥಳಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಇವೆಲ್ಲವನ್ನು ನಮ್ಮ ಧರ್ಮಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.